ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಪೆಟಿಷನ್ಗಳು ಇದ್ದಾವೆ. ಅವರು ಕ್ವಶನ್ ಮಾಡಿರ್ತಕ್ಕಂಥದ್ದು ಸರ್ಕಾರ ಇಶ್ಯೂ ಮಾಡಿರ್ತಕ್ಕಂಥ ಗೈಡ್ಲೈನ್ಸ್ ಅಲ್ಲ. ಎಲೆಕ್ಷನ್ ಕಮಿಷನ್ಗೆ ಗೈಡ್ಲೈನ್ಸ್ ಏನು ಇಶ್ಯೂ ಮಾಡಿದಾರಲ್ಲ ಆ ನೋಟಿಫಿಕೇಶನ್ ಅನ್ನು ಚಾಲೆಂಜ್ ಮಾಡಿರ್ತಕ್ಕಂಥದ್ದು. ಬಹಳಷ್ಟು ಪೆಟಿಷನ್ಗಳು ಹೈಕೋರ್ಟ್ನಲ್ಲಿ ಇದ್ದಾವೆ. ಅಲ್ಲಿ ಕೋರ್ಟ್ ಒಂದು ತೀರ್ಮಾನ ಕೊಡಬೇಕು. ಕೋರ್ಟ್ ಏನು ತೀರ್ಮಾನ ಕೊಡ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಆರ್ಗ್ಯುಮೆಂಟ್ ಎಲ್ಲ ಮುಗಿದಿದೆ. ನಿಮ್ಮ ವಕೀಲರುಗಳು ಕೂಡ, ಸರ್ಕಾರದ ವಕೀಲರು ಕೂಡ ಆರ್ಗ್ಯುಮೆಂಟನ್ನು ಮಾಡಿದ್ದಾರೆ. ಇನ್ ದಿ ಮೀನ್ ವೈಲ್ 20ನೇ ತಾರೀಕಿಗೆ ಕೇಸ್ ಪೋಸ್ಟ್ ಆಗಿದೆ. ಅವತ್ತು ಕೋರ್ಟ್ ಒಂದು ತೀರ್ಮಾನವನ್ನು ಕೊಡಬೇಕು. ಆದರೆ ನೀವು ಆ ಕೋರ್ಟು ತೀರ್ಮಾನ ಕೊಡಬಾರ್ದ ರೀತಿಯಲ್ಲಿ ಮಾಡಲಿಕ್ಕೋಸ್ಕರವಾಗಿ ಈ ಒಂದು ತಿದ್ದುಪಡಿಯನ್ನು ಮಾಡಿರ್ತಕ್ಕಂಥದ್ದು. ಉದ್ದೇಶ ಏನು? ಒಂದು ಪ್ರತ್ಯೇಕವಾದಂಥ ಡಿಲಿಮಿಟೇಷನ್ ಕಮಿಷನ್ ಅನ್ನು ಮಾಡಬೇಕು. ಆ ಡಿಲಿಮಿಟೇಷನ್ ಕಮಿಷನ್ನು ಮಾಡಿ ಅದಕ್ಕೆ ರಿಟೈರ್ಡ್ ಚೀಫ್ ಸೆಕ್ರೆಟರಿ ಅಧ್ಯಕ್ಷರಾಗಿರೋದು ಅಥವಾ ಅಡಿಷನಲ್ ಚೀಫ್ ಸೆಕ್ರೆಟರಿ ರಿಟೈರ್ಡ್ ಅವರು ಅಧ್ಯಕ್ಷರಾಗ್ತಕ್ಕಂಥದ್ದು, ಒಬ್ಬರು ಎಕ್ಸ್ಪರ್ಟ್ಸು ಮೆಂಬರ್ ಆಗ್ತಕ್ಕಂಥದ್ದು ಅಂತ ಹೇಳಿದ್ದೀರಿ. ಈಗಾಗಲೇ HK ಪಾಟೀಲ್ ಪ್ರಸ್ತಾಪ ಮಾಡದಂತೆ ನಿಮ್ಮ ಬೋನಫೈಡ್ ಇಂಟೆನ್ಷನ್ ಈಗ ಇಟ್ ಈಸ್ ಅಂಡರ್ ಕ್ವಶನ್. ನೀವು ಇದು ಮಾಡಬೇಕಾಗಿದ್ರೆ ನೀವೇ ಅಧಿಕಾರದಲ್ಲಿ 2 ವರ್ಷದಿಂದ ಇದ್ರಲ್ಲ, ಎಲೆಕ್ಷನ್ ಬರ್ತದೆ ಡಿಸೆಂಬರ್ ತಿಂಗಳಲ್ಲಿ ಅಂತ ಗೊತ್ತಿತ್ತಲ್ಲ, ಮೊದಲೇ ಮಾಡ್ಬೋದಾಗಿತ್ತಲ್ಲ. ವೈ ಹ್ಯಾವ್ ನಾಟ್ ಡನ್ ದಿಸ್? ಓಕೆ, ಎಲೆಕ್ಷನ್ ಕಮಿಷನ್ ಅವರು ಸರಿಯಾಗಿ ಮಾಡಲಿಲ್ಲ, ಸರಿಯಾಗಿ ಡಿಲಿಮಿಟೇಷನ್ ಮಾಡಲ್ಲ, ರಿಸರ್ವೇಷನ್ ಸರಿಯಾಗಿ ಮಾಡಲ್ಲ ಅಂತ ನಿಮ್ಮ ಅಭಿಪ್ರಾಯ ಇದ್ದಿದ್ರೆ ಮೊದಲೇ ಮಾಡ್ಬೋದಾಗಿತ್ತಲ್ಲ. ನಿಮಗೆ ಆಕ್ಟ್ ಏನು ಹೇಳ್ತದೆ? ಎಲೆಕ್ಷನ್ ಅನ್ನ ಯಾವತ್ತಿನಿಂದ ಮೊದಲನೇ ಸಭೆ ಪ್ರಾರಂಭ ಆಗ್ತದೆ ಅಲ್ಲಿಂದ 5 ವರ್ಷದೊಳಗಡೆ ಎಲೆಕ್ಷನ್ ಮಾಡಬೇಕು ಅಂತ ಇದೆ. ಇದು ಗೊತ್ತಿತ್ತು ನಿಮಗೆ? 5 ವರ್ಷದೊಳಗಡೆ ಎಲೆಕ್ಷನ್ ಮಾಡಲೇಬೇಕು ಅಂತಕ್ಕಂಥದ್ದು ಗೊತ್ತಿದೆ. ಇಟ್ ಈಸ್ ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಗವರ್ಮೆಂಟ್. ಇಟ್ ಈಸ್ ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್. ನೀವು ಮೊದಲೇ ತರಬಹುದಾಗಿತ್ತಲ್ಲ ತಿದ್ದುಪಡಿನ. ಡಿಲಿಮಿಟೇಷನ್ ಎಲ್ಲ ಆಗಿ, ರಿಸರ್ವೇಷನ್ ಎಲ್ಲ ಆಗಿ, ಅಬ್ಜೆಕ್ಷನ್ ಎಲ್ಲ ಕಾಲ್ಫರ್ ಮಾಡಿ ನೀವು ಕೋರ್ಟ್ನಲ್ಲಿ ನಿಮ್ಮನ್ನು ಪಾರ್ಟಿ ಮಾಡಿ ನೀವು ಎಲೆಕ್ಷನ್ ಅನ್ನು ಮುಂದೂಡಕ್ಕೋಸ್ಕರವಾಗಿ ಹುನ್ನಾರ ಮಾಡ್ಕೊಂಡು ಈಗ ತಂದಿದ್ದೀರಲ್ಲ, ಇದರಲ್ಲಿ ವಾಟ್ ಬೋನಫೈಡ್ ಇಂಟೆನ್ಷನ್ ಇಸ್ ದೇರ್? ದೇರ್ ಇಸ್ ನೋ ಬೋನಫೈಡ್ ಇಂಟೆನ್ಷನ್ ಅಟ್ ಆಲ್. ನೀವು ಎಲೆಕ್ಷನ್ ಮುಂದೂಡಲಿಕ್ಕೆ ಇದು ಒಂದು ಮ್ಯಾನಿಪುಲೇಷನ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿದೆ? ಐ ಡೋಂಟ್ ನೋ ಇದು ಕೋರ್ಟ್ ಮುಂದೆ ನಿಲ್ತದೆ ಇಲ್ಲವೋ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವೆದರ್ ಇಟ್ ಈಸ್ ಸಬ್ಜೆಕ್ಟ್ ಟು ಸ್ಕ್ರೂಟಿನಿ ಆಫ್ ದಿ ಕೋರ್ಟ್. ನಿಲ್ತದೆ ಅಂತ ನನಗೇನು ಅನಿಸೋದಿಲ್ಲ. when the mandatory provision is there to hold the election
before the expiry of the 5 years term. ನೀವು ಅದನ್ನು ಮಾಡದೇನೆ ಈ ಆಕ್ಟ್ ತಗೊಬಂದಿದ್ದೀರಲ್ಲ, ಇದರಲ್ಲಿ ನಿಮ್ಮದು ಯಾವುದೇ ಸದುದ್ದೇಶ ಇಲ್ಲ. ನೀವು ಬಹಳ ರಮೇಶ್ ಕುಮಾರ್ ಅವರು ರಿಸರ್ವೇಷನ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ರಿಸರ್ವೇಷನ್ ಯಾವಾಗ ಬಂದದು? ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮುನ್ಸಿಪಾಲಿಟಿಗಳಿಗೆ ರಿಸರ್ವೇಷನ್ ಯಾವಾಗ ಬಂದದ್ದು? 73rd 74th ಅಮೆಂಡ್ಮೆಂಟ್ ಮಾಡಿದ ಮೇಲೆ. ಅಲ್ಲಿವರೆಗೆ ರಿಸರ್ವೇಷನ್ ಇತ್ತ? ಮಹಿಳೆಯರ ರಿಸರ್ವೇಷನ್ 33% ಇತ್ತ? ಹಿಂದುಳಿದವರಿಗೆ 26.4% ಅವರ ಕಾಲದಲ್ಲಿ ನಿಂತಾಗಲೇ ರಿಸರ್ವೇಷನ್ ಇತ್ತು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ವ್ಯಾಲಿಡ್ ಇತ್ತ? ಕಾನ್ಸ್ಟಿಟ್ಯೂಷನ್ ಇತ್ತರ ಕಾಂಗ್ರೆಸ್ ಇಷ್ಟನೇ ಇರ್ಲಿಲ್ವಲ್ಲ ಅದನ್ನ. ಇಲ್ಲೊಂದು ಎಕ್ಸ್ಪೆರಿಮೆಂಟ್ ಕೇಳ್ರಿ ಮಾಧುಸ್ವಾಮಿ. ದೇರ್ ವಾಸ್ ರಿಸರ್ವೇಷನ್ ಫಾರ್ ವುಮೆನ್. 74 ಅಮೆಂಡ್ಮೆಂಟ್ ಕಾಂಗ್ರೆಸ್ ತಂದಿದ್ದು ಸರ್. ಆಫ್ಟರ್ ರಾಮಕೃಷ್ಣ ಹೆಗ್ಡೇಸ್ ಎಕ್ಸರ್ಸೈಸ್ ಅಂಡ್ ಸಕ್ಸಸ್, ಕಾನ್ಸ್ಟಿಟ್ಯೂಷನ್ ಆಗೋಕ್ ಮೊದಲೇನೆ ಜಿಲ್ಲಾ ಪರಿಷತ್ ಕಾಯ್ದೆಯಲ್ಲಿ ಜಿಲ್ಲಾ ಪರಿಷತ್ ಎಲೆಕ್ಷನ್ ರಿಸರ್ವೇಷನ್ ಮೇಲೆ ಆಗಿತ್ತು. ಎಸ್ಸಿ ಇತ್ತು, ಮಹಿಳೆ ಇತ್ತು. ಮೆಂಬರ್ಗೆ ಹಂಗ ಹೆಸರಿಗೆ ನಾಮಿನೇಷನ್ ಮಾಡಕ್ ಮಾತ್ರ ಇತ್ತು ಅಷ್ಟೇ. ಇಲ್ಲ ಮೆಂಬರ್ ಎಲೆಕ್ಷನ್ ಗೆದ್ದಿರೋದು ಎಲ್ಗೋಗನ ಜಿಲ್ಲಾ ಜಿಲ್ಲಾ ಪರಿಷತ್ ಮಂಡಲ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮಾಡಿದಾಗ ನಾನು ಇರ್ಲಿಲ್ವಾ? ತಿಳ್ಕೊಂಡಿದ್ದೀರಾ? ಜಿಲ್ಲಾ ಪಂಚಾಯತ್ ಮೆಂಬರ್ ಎಲೆಕ್ಷನ್ ನಲ್ಲಿ ಶೆಡ್ಯೂಲ್ ಕಾಸ್ಟ್ ಲೇಡಿ ರಿಸರ್ವೇಶನ್ ಇತ್ತು, OBC ಇರಲಿಲ್ಲ. ಕೂತ್ಕೊಳ್ಳಿ ಹೋಯ್ತು. ಹಾಗಾದ್ರೆ 73rd 74th ಅಮೆಂಡ್ಮೆಂಟ್ ಏನು? ಅಲ್ಲ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ತಂದದ್ದು ಏನು? ಹಾಗಾದ್ರೆ ನೋಡಿ, 1994 ನಲ್ಲಿ MP ಪ್ರಕಾಶ್ ವಸ್ತಿ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್. ಆಗ ಜನತಾದಳದ ಸರ್ಕಾರ ಇತ್ತು. ಆ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡೋದು ಯಾರು? ಆ ಕ್ಯಾಬಿನೆಟ್ ಸಬ್ ಕಮಿಟಿನ ನಾನು ಒನ್ ಆಫ್ ದಿ ಮೆಂಬರ್ಸ್. ಪ್ರಕಾಶ್ ವಸ್ತಿ ಚೇರ್ಮನ್. ನಾನು, ನಾಣಯ್ಯ, ಸಿಂಧ್ಯಾ, ಪ್ರಕಾಶ್, ಬೈರೇಗೌಡ, ವಿ ಆರ್ ಆಲ್ ಮೆಂಬರ್ಸ್ ಆಫ್ ದಿ ಕ್ಯಾಬಿನೆಟ್ ಸಬ್ ಕಮಿಟಿ. ಐ ವಾಸ್ ದಿ ಫೈನಾನ್ಸ್ ಮಿನಿಸ್ಟರ್ ದೆನ್. ಅವತ್ತು ಮಹಿಳೆಯರಿಗೆ 33% ರಿಸರ್ವೇಷನ್ ಕೊಡಬೇಕು ಅಂತೇಳಿ ಹಿಂದುಳಿದವರಿಗೆ ನಾಮಿನೇಷನ್ ಇತ್ತ ಹೊರತು ಕಾನ್ಸ್ಟಿಟ್ಯೂಷನ್ ಅಲ್ಲಿ ರಿಸರ್ವೇಷನ್ ಇರಲಿಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬೈಂಡಿಂಗ್ ಆಗ್ತಕ್ಕಂಥ ರಿಸರ್ವೇಷನ್ ಇರಲಿಲ್ಲ. ಆ ರಿಸರ್ವೇಷನ್ ಅನ್ನ ಹಿಂದುಳಿದ ಜಾತಿಯವರಿಗೆ, ಯಾರು ಹಿಂದುಳಿದ ಜಾತಿಗಳ ಲಿಸ್ಟ್ ನಲ್ಲಿ ಬರ್ತಾರೆ ಅವರಿಗೆ 26.4% ರಿಸರ್ವೇಷನ್ ಕೊಡಬೇಕು ಅಂತ ಮಾಡಿದವರು ಯಾರು? ಹಿಂದುಳಿದ ಜಾತಿಗಳು ಅಲ್ಲದೇದವರು, ಬಹುಸಂಖ್ಯಾತರು, ಅವರಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ 6.6% ರಿಸರ್ವೇಷನ್ ಮಾಡೋದು ಯಾವಾಗ? ಒಟ್ಟು ಎರಡೂ ಸೇರಿ SCಗೆ 15% ರಿಸರ್ವೇಷನ್ನು, STಗೆ 3% ರಿಸರ್ವೇಷನ್ನು, ಹಿಂದುಳಿದ ಜಾತಿಗಳಿಗೆ 26.4% ರಿಸರ್ವೇಷನ್ನು, ಹಿಂದುಳಿದ ಜಾತಿಗೆ ಅಲ್ಲದೇದವರಿಗೆ, ಮುಂದುವರೆದವರಿಗೆ, ಅವರಲ್ಲಿರ್ತಕ್ಕಂಥ ಬಡವರಿಗೆ 6% ರಿಸರ್ವೇಷನ್ನು, ಒಟ್ಟು 33% ಹಿಂದುಳಿದವರಿಗೆ ಮಾಡಿದದು 1994-95 ಅಲ್ಲಿವರೆಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಂದು 73rd ಅಮೆಂಡ್ಮೆಂಟ್ ಪ್ರಕಾರ ರಿಸರ್ವೇಷನ್ ಇರಲಿಲ್ಲ. ಇದು ರಿಸರ್ವೇಷನ್ ಬಂದದ್ದು. ನಾವು ಕೊಟ್ಟಂತ ಕ್ಯಾಬಿನೆಟ್ ಸಬ್ ಕಮಿಟಿ ರಿಪೋರ್ಟ್ ಇದೆಯಲ್ಲ, ಯಾರು ಐತಪ್ಪ ಕ್ಯಾಬಿನೆಟ್ ಸಬ್ 94ರಲ್ಲಿ ಯಾರು ಮುಖ್ಯಮಂತ್ರಿ ಆಗಿರೋ? ದೇವೇಗೌಡ್ರಿ ಅಲ್ವಾ? ಅದನ್ನೇನು ಒಂದ್ಸರಿ ಹೇಳ್ತೀರಿ?
ಆಯ್ತು ಕೂತ್ಗಳಪ್ಪ. ಕ್ಯಾಬಿನೆಟ್ ಸಬ್ ಕಮಿಟಿ ನಾವು ಮೆಂಬರ್ ಆಗಿದ್ದದು. ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಮೆಂಬರ್ ಆಗಿದ್ದವರು. MP Prakash was the chairman. Sindhya was one of the members. Nanaya was one of the members, as a law minister. Agriculture Minister Bairegowda, one of the members. ಆಗಿನ್ನೂ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳಾಗಿರಲಿಲ್ಲ. 73rd 74th ಅಮೆಂಡ್ಮೆಂಟ್ ಆದಮೇಲೆ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಗ್ರಾಮ ಪಂಚಾಯತಿ ಚುನಾವಣೆ ಆಯಿತು. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಯಾರಿಗೆ 10,000 ರೂಪಾಯಿ ಒಳಗಡೆ ಇದ್ದಾರೆ ಅವ್ರಿಗೆ ರಿಸರ್ವೇಶನ್ ಅಂತ ಮಾಡಿದ್ರು. ಹಾಗಾಗಿ ಬಸವರಾಜೇಶ್ವರಿ ಮಗ ಚೇರ್ಮನ್ ಆಗಲಿಕ್ಕೆ ಸಾಧ್ಯ ಆಯಿತು ರಿಸರ್ವೇಶನ್ ತಗೊಂಡು. ಬಸವರಾಜೇಶ್ವರಿ ಅವರು ಹಿಂದೆ ಕೇಂದ್ರದ ಮಂತ್ರಿ ಆಗಿದ್ರು. ಇದು ಬಂದ ಮೇಲೆ ನಾವು ರಿಪೋರ್ಟ್ ಕೊಟ್ಟ ಮೇಲೆ ಅವತ್ತು ಸರ್ಕಾರ ಒಪ್ಕೊಂಡು ಅದನ್ನು ಜಾರಿಗೆ ಕೊಡ್ತು. ಆಮೇಲೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ನಡೆದ್ದು. ಗ್ರಾಮ ಪಂಚಾಯತಿ ಚುನಾವಣೆ ನಡೆದುಬಿಟ್ಟಿತ್ತು ಮೊಯ್ಲಿಯವರ ಕಾಲದಲ್ಲಿ. ಇದನ್ನು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸಂವಿಧಾನಕ್ಕೆ ತಿದ್ದುಪಡಿಗಳನ್ನು ತಂದದ್ದು 73, 74 ನರಸಿಂಹರಾಯರು ಇರುವಾಗ ಅದನ್ನು ಜಾರಿಗೆ ಕೊಟ್ಟರು. ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿರುವಾಗ ಅಲ್ಲಿಂದ ಈ ರಿಸರ್ವೇಶನ್ ಇವತ್ತಿನವರೆಗೂ ಕೂಡ ಹಿಂದುಳಿದವರಿಗೆ 26.4, ಮುಂದುವರೆದ ಜಾತಿಯಲ್ಲಿ ಇರ್ತಕ್ಕಂಥ ಬಡವರಿಗೆ 26.6%, ಅಕ್ರಾಸ್ ಆಲ್ ಕ್ಯಾಟಗರೀಸ್ 33% ಮಹಿಳೆಯರಿಗೆ ಅಂತ ಮಾಡೋದು. ಆಮೇಲೆ 50% ಆಗಿದೆ. ಆಗ ನಾವು ಕೊಟ್ಟಂಥ ರಿಪೋರ್ಟ್ನಲ್ಲಿ 33%. ನಾವು ಇನ್ನೂ ಒಂದು ಏನು ಶಿಫಾರಸು ಮಾಡೋದು ಅಂತಂದ್ರೆ, ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮೀಸಲಾತಿ ಇರಲಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ. ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಇರಲಿಲ್ಲ, ಅಲ್ಲಿವರೆಗೆ ಮೀಸಲಾತಿ ಇರಲಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ. ನಾವು ನಮ್ಮ ರಿಪೋರ್ಟ್ನಲ್ಲಿ ಶಿಫಾರಸು ಮಾಡೋದು ಅಧ್ಯಕ್ಷರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮತ್ತು ಹಿಂದುಳಿದವರಿಗೆ, ಮಹಿಳೆಯರಿಗೆ ಅಧ್ಯಕ್ಷಗಿರಿಯಲ್ಲೂ ಕೂಡ ಮೀಸಲಾತಿ ಇರಬೇಕು ಅಂತೇಳಿ ನಮ್ಮ ರಿಪೋರ್ಟ್ನಲ್ಲಿ ಕೊಟ್ಟು ನಾವು. ದಿ ಎಂಟೈರ್ ರಿಪೋರ್ಟ್ ವಾಸ್ ಅಕ್ಸೆಪ್ಟೆಡ್ ಬೈ ದಿ ಗವರ್ಮೆಂಟ್. ಆನ್ ದಿ ಬೇಸ್ ಆಫ್ ದಿ ಗವರ್ಮೆಂಟ್ ಆರ್ಡರ್ಸ್ ವಾಸ್ ಇಶ್ಯೂಡ್. ತೆಗೆದು ನೋಡಿ ಈಗ ಯಾವ ಕಾಲದಲ್ಲಿ ಗವರ್ಮೆಂಟ್ ಆರ್ಡರ್ಸ್ ಇಶ್ಯೂ ಆಯಿತು ಅಂತ. ಅದಾದಮೇಲೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೀತು. ಅದರ ಪ್ರಕಾರ ಮೀಸಲಾತಿ ಬಂದದ್ದು. ಈ ಮೀಸಲಾತಿನ ವಿರೋಧ ಮಾಡಿದವರು ಯಾರು ಹೇಳ್ರಿ ನೋಡೋಣ. ಸುಪ್ರೀಂ ಕೋರ್ಟ್ನಲ್ಲಿ ರಾಮಜೋಯಿಸರಲ್ವಾ? ಆಗ ರಾಮಜೋಯಿಸರು ಪಾಪ ಬದುಕಿಲ್ಲ ಈಗ. ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿರ್ಲಿಲ್ವಾ ಚಾಲೆಂಜ್ ಮಾಡಿ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ? ರಾಜ್ಯಸಭಾ ಸದಸ್ಯರು. He was vice president of the BJP party. ರಾಮಜೋಯಿಸ್ರೆ ನೇರ ಹೋಗಿ ಅವರೇ ಈ ಹಿಮ್ಸೆಲ್ಫ್, ಯಾಕಂದ್ರೆ ರಿಟೈರ್ಡ್ ಚೀಫ್ ಜಸ್ಟಿಸ್, ಅವರೇ ಆರ್ಗ್ಯುಮೆಂಟ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಮುಂದೆ. Fortunately for backward classes and women, his argument was rejected. His plea was rejected. And the reservation orders issued by the then government was upheld by the Supreme Court. ಹಾಗಾಗಿ ಮೀಸಲಾತಿ ಉಳ್ಕೊಂಡಿರ್ತಕ್ಕಂಥದ್ದು. ಮೀಸಲಾತಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಲ್ವಾ? 73rd 74th ಅಮೆಂಡ್ಮೆಂಟ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ? ಅದರ ಪ್ರಕಾರ ಮೀಸಲಾತಿ ಕೊಟ್ಟದ್ದು 94-95ನಲ್ಲಿ. ಅದಕ್ಕೆ ಮೊದಲು ಎಲ್ಲಿತ್ತು ಮೀಸಲಾತಿ? ಎಲ್ಲಿತ್ತು? ಆಮೇಲೆ ಸೋನಿಯಾ ಗಾಂಧಿ ಅವರು ಪಂಚಾಯತ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ಇರಬೇಕು ಅಂತ ಮಾಡಿದ್ರು.
ಆಮೇಲೆ ತಿದ್ದುಪಡಿಯಾಗಿ 50% ಆಯಿತು. Who has brought this amendment? Who is responsible for this reservation for women and backward communities? And also reservation for the presidentship, president and vice president. This is the history. We can't forget the history at all. Is it not a fact that Rama Joyce has challenged the orders, reservation orders? Is it not a fact that Supreme Court upheld the orders of the then government, reservation orders? ನಾನು ರಾಜಕಾರಣಕ್ಕೋಸ್ಕರವಾಗಿ ಈ ಮಾತುಗಳನ್ನು ಹೇಳ್ತಾ ಇಲ್ಲ ನಾನು. ಬಟ್ ದಿಸ್ ಆರ್ ಆಲ್ ಫ್ಯಾಕ್ಟ್ಸ್, ಹಾರ್ಡ್ ಫ್ಯಾಕ್ಟ್ಸ್. ಸೊ ನೀವು ರಿಸರ್ವೇಷನ್ ಪಾಲಿಸಿ, ನಾವು ಅದನ್ನೇನೋ ಹೇಳಿದ್ರಿ, ಒಂದು ಆರೋಪ ಮಾಡಿದ್ರಿ, ಇದಕ್ಕೆ ಹಾಸನಕ್ಕೆ ನೀವು ಇದು ಮಾಡಿಬಿಟ್ರಿ, ST ಮಾಡಿಬಿಟ್ರಿ ಅಂತ ಹೇಳಿ ಆರೋಪ ಮಾಡಿದ್ರಿ. ಆಗ ಸರ್ಕಾರಕ್ಕಿತ್ತು, ಎಲೆಕ್ಷನ್ ಕಮಿಷನ್ಗೆ ಇರಲಿಲ್ಲ. ಆಮೇಲೆ ಎಲೆಕ್ಷನ್ ಕಮಿಷನ್ ಕೊಟ್ಟದ್ದು ಅದನ್ನು. ಮೀಸಲಾತಿ ನಿಗದಿ ಮಾಡ್ತಕ್ಕಂಥದ್ದು ಅಧಿಕಾರ ಸರ್ಕಾರಕ್ಕಿತ್ತು. ಈಗ ನೀವೇನು ಮಾಡ್ತಾ ಇದ್ದೀರಿ? ನಾವು ಎಲೆಕ್ಷನ್ ಕಮಿಷನ್ ಕೊಟ್ಟು ಅಮೆಂಡ್ಮೆಂಟ್ ಮಾಡಿ, ನೀವು ಎಲೆಕ್ಷನ್ ಕಮಿಷನ್ ಇಂದ ವಾಪಸ್ ತಗೋತಾ ಇದ್ದೀರಿ. ಸರ್ಕಾರಕ್ಕೆ ಈಗ ಅಶೋಕ್ ಅದಲ್ಲ ಇದು. ಡಿಲಿಮಿಟ್ ನಾವು ಅಧಿಕಾರ ವಿಕೇಂದ್ರೀಕರಣ ಮಾಡಿದ್ದು ಯಾಕ್ರಿ? ಚೌಸ್ತಂಭದ ಅಧಿಕಾರ ಇರಬೇಕು ಅಂತ ಲೋಹಿಯಾ ಅವರು ಹೇಳ್ತಾ ಇದ್ರು. ಚೌಸ್ತಂಭದ ಅಧಿಕಾರ ಇರಬೇಕು ಅಂತ ಲೋಹಿಯಾ ಅವರು ಹೇಳ್ತಾ ಇದ್ರು. ಪಂಚಾಯತ್, ಜಿಲ್ಲೆ, ಗ್ರಾಮ, ಜಿಲ್ಲೆ, ಸ್ಟೇಟ್ ಮತ್ತೆ ರಾಷ್ಟ್ರ, ಚೌಸ್ತಂಭದ ಅಧಿಕಾರ ಇರಬೇಕು. ಅಧಿಕಾರ ಹಂಚಿಕೆ ಆಗಬೇಕು. ಜನತಂತ್ರದ ವಿಕೇಂದ್ರೀಕರಣ ಆಗಬೇಕು. ಜನತಂತ್ರದ ವಿಕೇಂದ್ರೀಕರಣ, ಬರೀ ವಿಕೇಂದ್ರೀಕರಣ, ಅಧಿಕಾರದ ವಿಕೇಂದ್ರೀಕರಣ ಅಲ್ಲ. ಇಲ್ಲಿ ಯಾರು ವಿರೋಧವಾಗಿದ್ದೀವಿ? ನಾವು ಕೇಳ್ತಾರೆ ಡಿಲಿಮಿಟೇಷನ್ ಕಮಿಷನ್ ಮಾಡ್ಲಿಕ್ಕೆ ಒಂದು ಬಿಲ್ ಕೊಟ್ಟಿದ್ದೀವಿ. ನಾವೇನ್ ರಿಸರ್ವೇಶನ್, ನೀವು ರಿಸರ್ವೇಶನ್ ವಿರುದ್ಧ ಇದ್ರಿ ಅಂತ ಹೇಳಕ್ ನಾನು ಈಗಲೂ ಹೇಳ್ತಿದ್ದೀನಿ. ಬಿಜೆಪಿ ಅವರು ರಿಸರ್ವೇಶನ್ಗೆ ವಿರುದ್ಧ ಇದ್ರಿ. ನಿಮ್ಗೆ ಈಗಲೂ ಹೇಳ್ತಿದ್ದೀನಿ. Is it not a fact? Mr. Rama Joyce has gone to the Supreme Court and challenged the individual opinion. ಬಿಲ್ ವಿಷಯ ಮಾತಾಡಿ. ಏನ್ ಸರ್ ಕುಂಡಿಸ್ಕೊಂಡು ರಾತ್ರಿ ಅಲ್ಲ ಸರ್, ಬಿಲ್ ವಿಷಯ ಮಾತಾಡಿ ಸರ್. ಬಿಲ್ ಸಂಬಂಧಪಟ್ಟ ಮಾತಾಡಿ ಸರ್ ಪ್ಲೀಸ್. ಆಗ ಅವರು ಸುಪ್ರೀಂ ಕೋರ್ಟ್ಗೆ ಹೋದಾಗ ನಿಮ್ ಪಾರ್ಟಿ ಉಪಾಧ್ಯಕ್ಷರಾಗಿರ್ಲಿಲ್ವಾ? ರಾಜ್ಯಸಭಾ ಸದಸ್ಯರಾಗಿರ್ಲಿಲ್ವಾ? ಅಲ್ಲ ಸಿದ್ದರಾಮಯ್ಯನವರು ಅವ್ರು ಈಗ ಹೇಳೋದು ಈ ಬಿಲ್ ಬಗ್ಗೆ ಹೇಳಿ ಅಂತ, ಅದೆಲ್ಲ ಆಗಿದೆ ಏನೇನಿದೆ ಅದೆಲ್ಲ ದಾಖಲೆಯಲ್ಲಿ ಇದೆಯಲ್ಲ. ಸಿದ್ದರಾಮಯ್ಯನವರು ಇದ್ರ ಉದ್ದೇಶ ಏನು? ಎಲೆಕ್ಷನ್ ಕಮಿಷನ್ ಮಾಡ್ಕೊಂಡು, ಈಗ ಎಂತಂದ್ರೆ ಡಿಲಿಮಿಟೇಷನ್ ಕಮಿಷನ್ ಮಾಡ್ಕೊಂಡು ರಿಸರ್ವೇಶನ್ ನಿಮಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಳಕಲ್ವಾ? Number of SC ST will be going to be changed? No. I don't think it stands the scrutiny of the court. I don't think. ಮುಗಿಸ್ಬಿಡಿ ಸರ್. ಇದು ಉದ್ದೇಶ ಸರ್ ಮುಗಿಸ್ರಿ. ಮುಂದೂಡಕ್ಕೆ ರಿಸರ್ವೇಶನ್ ಅನ್ನ ಸರ್, ಡಿಲಿಮಿಟೇಷನ್ ರಿಸರ್ವೇಶನ್ ಎರಡೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ ಸರ್. ಬಿಲ್ ವಿಷಯ ಮಾತಾಡಿ. ನಿಮಗೆ ಗೊತ್ತಾಗಲ್ಲ ಪಟ್ಟಣದವ್ರಿಗೆ. ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದೆ ಸರ್. ನಾನು ತಾಲೂಕು ಬೋರ್ಡ್ ಮೆಂಬರ್ ಆಗಿದೆ. ಜಿಲ್ಲಾ ಪಂಚಾಯತ್ ಮೆಂಬರ್, ತಾಲೂಕು ಬೋರ್ಡ್ ಮೆಂಬರ್ ಆಗಿದೆ ನಾನು ಮೊದಲೇ. ನಾನು ಮೆಂಬರ್ ಆಗಿದ್ದೆ. ಸತೀಶ್ ರೆಡ್ಡಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಒಂದು ದುರುದ್ದೇಶದಿಂದ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿ ಬಂದವರು ನಜೀರ್ ಸಾಬ್ರು ಮುನ್ಸಿಪಾಲಿಟಿ ಅಧ್ಯಕ್ಷ. ಆಮೇಲೆ ಉತ್ತರ ಹೇಳುವಾಗ ಹೇಳ್ರಿ. ಆಯ್ತು, ಈಗ ನಾನು ಕನ್ಕ್ಲೂಡೇ ಮಾಡ್ತಾ ಇದ್ದೀನಿ, ಮಾಡ್ಬಿಡ್ತಾ ಇದ್ದೀನಿ. ನನಗೆ ಪುಣ್ಯ ಪಾಪ ಅವರ ಬಗ್ಗೆ ನಂಬಿಕೆ ಇಲ್ಲ. ಉಮೇಶ್ ಕತ್ತಿ ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ, ಕೆಟ್ಟ ಕೆಲಸ ಮಾಡಿದ್ರೆ ಪಾಪ ಅಂತ ನಾನು ತಿಳ್ಕೊಂಡಿರೋದು. ಇಲ್ಲ, ಇದು ನಾ ಮಾಡ್ತಾ ಇರೋದೇ ಒಳ್ಳೆ ಕೆಲಸ ಅಲ್ವಾ? ಆದ್ರಿಂದ ಮನೆ ಅಧ್ಯಕ್ಷರೇ, ಈ ಬಿಜೆಪಿ ಅವರು ಇದಾರಲ್ಲ, ಇವರಿಗೆ
ಮೀಸಲಾತಿ ಬಗ್ಗೆ ಆಗಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಆಗಲಿ ಯಾವುದೇ ಬದ್ಧತೆ ಇಲ್ಲ. ದೇ ಆರ್ ಟೋಟಲಿ ಎಗನೆಸ್ಟ್ ರಿಸರ್ವೇಷನ್ ಪಾಲಿಸಿ, ಟೋಟಲಿ ಎಗನೆಸ್ಟ್ ಸೋಷಿಯಲ್ ಜಸ್ಟಿಸ್. ಅದನ್ನ ಈಗ ರಮೇಶ್ ಕುಮಾರ್ ಅವರು ಏನು ಹೇಳಿದ್ರು, ಇಟ್ ಇಸ್ ಅನ್ ಅಸಾಲ್ಟ್ ಆನ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರು. ಏನು ಅದಕ್ಕೆ ನರೇಂದ್ರ ಇವರು ಮಾಧುಸ್ವಾಮಿ ಅವರು ಏನು ಬಹಳ ಕೆರಳಬೇಕಾದಂತ ಅಗತ್ಯ ಇರಲಿಲ್ಲ. Is it not an assault on the constitution? ರಿಸರ್ವೇಶನ್ ರೆಡ್ಯೂಸ್ ಮಾಡಕ್ ಬಿಲ್ ತಂದಿಲ್ಲ. ರಿಸರ್ವೇಶನ್ ವಿರೋಧ ಮಾಡಿದವ್ರೆ ನೀವು ರೀ. ಮತ್ತೆ ಈಗ ಎಲ್ಲಿ ಬರ್ತದೆ ನಿಮಗೆ ಬದ್ಧತೆ ಎಲ್ಲಿ ಬರ್ತದೆ? ಯಾವ್ಯಾವ ಮಂಡಲ್ ಕಮಿಷನ್ ವರದಿಯಿಂದ ಹಿಡಿದು ಇಲ್ಲಿವರೆಗೆ ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ಮೀಸಲಾತಿ ಇಡೋದ್ರಿಂದ ಹಿಡಿದು ಇಲ್ಲಿವರೆಗೆ ವಿರೋಧ ಮಾಡಿದವ್ರು ಯಾರ್ರಿ? ನಾಳೆ ಪತ್ರಿಕೆಯೊಳಗೆ ಏನ್ ಬರ್ಬೇಕು ಅಷ್ಟು ಮಾತಾಡಿರಿ ಸರ್, ಕನ್ಕ್ಲೂಡ್ ಮಾಡಬೇಡಿ. ಈವನ್ ಟುಡೇ ಯು ಆರ್ ನಾಟ್ ಫಾರ್ ಸೋಷಿಯಲ್ ಜಸ್ಟಿಸ್, ಯು ಆರ್ ನಾಟ್ ಫಾರ್ ರಿಸರ್ವೇಶನ್. ಅದರಿಂದ ಇದನ್ನ ಈ ಉನ್ನಾರ ಮಾಡ್ಕೊಂಡು ಇದನ್ನ ತಂದಿದ್ದೀರಿ. ನಾವು ಇದನ್ನ ತೀವ್ರವಾಗಿ, ಇದು ಒಂದು ಅನ್ಕಾನ್ಸ್ಟಿಟ್ಯೂಷನಲ್, ಇದು ಒಂದು ಕರಾಳ ವಿಧೇಯಕ. ಅದಕ್ಕೋಸ್ಕರವಾಗಿ ನಮ್ಮ ಪಾರ್ಟಿ ತೀವ್ರವಾಗಿ JDS ನವರು ಸೇರ್ಕೊಂಡು ಅವ್ರ ಬಗ್ಗೆ ಹೇಳಬೇಡಿ, ತೀವ್ರವಾಗಿ ನಾವು ಇದನ್ನ ವಿರೋಧ ಮಾಡುತ್ತೇವೆ. ಯಾವ ಕಾರಣಕ್ಕೂ ಕೂಡ ಇದನ್ನ ನೀವು ಕಾನೂನು ಮಾಡಕೂಡದು ಅಂತಕ್ಕಂಥದ್ದು ನಮ್ಮ ನಿಲುವು. ಓಕೆ, ಸರ್ಕಾರದ ಉತ್ತರ. ಸರ್ಕಾರ ಈಶ್ವರಪ್ಪನವರು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತಾರೆ. ಅಲ್ಲ, ಅವರು ಕೇಳಿರೋದಕ್ಕೆ ಏನಾರು ಸರ್, ಮತ್ತೆ ಉತ್ತರ ಕೊಡ್ತೀರಿ? ಈಗ ನೀವೇನೇನು ಹೇಳಿದಿರೋ ಅದಕ್ಕೆಲ್ಲ ಉತ್ತರ ಕೊಟ್ಟಾಗಿದೆ, ಮತ್ತೊಂದ್ಸರಿ ಉತ್ತರ ಕೊಡ್ಬೇಕೇನು? ಅಸಂವಿಧಾನಿಕ ಆಗಿರೋದ್ರಿಂದ, ಕರಾಳ ವಿಧೇಯಕ ಆಗಿರೋದ್ರಿಂದ ನಾವು ವಾಕೌಟ್ ಮಾಡ್ತೀವಿ. ದೇಶದಿಂದನೇ ಮಾಡಿ ಅಂತ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದಿಂದನೇ ತ್ಯಾಗ ಮಾಡಿ, ಸಭಾ ತ್ಯಾಗ ಮಾಡಿದ ರಾಜ್ಯ ಜನ ತೀರ್ಮಾನ ಮಾಡಿ ಇವ್ರ ಅಧಿಕಾರದಿಂದ ಹೊರಗೆ ಹಾಕಾಗಿದೆ. ಇನ್ನೂ ಬುದ್ಧಿ ಬಂದಿಲ್ಲ ಇವರಿಗೆ. ಈಗ